ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಜಾಗ ಸ್ಟೋರೀಸ್ ಮಗ ಡಾಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಮೊದಲನೇ ಅಪ್ಡೇಟು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ ಗೌತಮ್ ಗಂಭೀರ್ ಅವರು ಅವರ ರಿಟೈರ್ಮೆಂಟ್ ಬಗ್ಗೆ, ಟೆಸ್ಟ್ ರಿಟೈರ್ಮೆಂಟ್ ಬಗ್ಗೆ. ಸೊ ಪ್ಲೇಯರ್ ಒಬ್ಬ ಸ್ಟಾರ್ಟ್ ಮಾಡ್ತಾನೆ ಕೆರಿಯರ್ ಅಂತ ಅಂದಮೇಲೆ ಅವ್ನು ಎಲ್ಲಿ ಎಂಡ್ ಮಾಡಬೇಕೋ ಅದು ಪ್ಲೇಯರ್ಗೆ ಗೊತ್ತಿರುತ್ತೆ. ಅದು 30 ವರ್ಷಕ್ಕೆ ಎಂಡ್ ಮಾಡಬೇಕಾ, 40 ವರ್ಷಕ್ಕೆ ಎಂಡ್ ಮಾಡಬೇಕಾ, 45 ವರ್ಷಕ್ಕೆ ಎಂಡ್ ಮಾಡಬೇಕಾ, ಅದು ಅವು ಪ್ಲೇಯರ್ಗೆ ಗೊತ್ತಿರುತ್ತೆ. ನಾವೇನು ಹೇಳಬೇಕಾಗಿಲ್ಲ ಈ ಪ್ಲೇಯರು ಹಿಂಗೆ ರಿಟೈರ್ ಆಗಬೇಕು, ಹಂಗೆ ರಿಟೈರ್ ಆಗಬೇಕು ಅಂತ. ನನಗೆ ಯಾವುದೇ ಅರ್ಹತೆ ಇಲ್ಲ ವಿರಾಟ್ ಕೊಹ್ಲಿಗೆ ಇವಾಗ ರಿಟೈರ್ ಆಗಬೇಕು ಅವಾಗ ರಿಟೈರ್ ಅಂದರೆ ಇವರು ಕೇಳಿದ್ರೆ ಕ್ವಶನ್ ಏನು ನೀವೇನು ಹೇಳಿದ್ರ ರಿಟೈರ್ ಆಗಬೇಕು ಅಂತ ಅಂದರೆ BCCI ಏನವರು ಫೋರ್ಸ್ ಮಾಡಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದಾಗ ಯಾರೋ ಫೋರ್ಸ್ ಮಾಡೋವಂಥ ಅಗತ್ಯತೆ ಇಲ್ಲ. ಒಬ್ಬ ಪ್ಲೇಯರ್ಗೆ ಗೊತ್ತಾಗುತ್ತೆ ಅವ್ರ ಕೆಪಾಸಿಟಿ ಏನು, ಎಲ್ಲಿವರೆಗೂ ಆಡಬೇಕು, ಯಾವ ಫಾರ್ಮ್ಯಾಟ್ ಆಡಬೇಕು ಅಂತ, ಅವಾಗಲೇ ರಿಟೈರ್ಮೆಂಟ್ನ ಕೊಡ್ತಾರೆ ಅಂತ. ಅಪ್ಡೇಟ್ ಬಿಟ್ಟು ನಾಳೆ ಮೀಟಿಂಗ್ ಇರುತ್ತಂತೆ BCCIನ ಮೀಟಿಂಗು. ಸೆಲೆಕ್ಟರ್ಸ್ದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಿಗೆ ನಾಳೆ ಸ್ಕ್ವಾಡು ಪಿಕ್ ಆಗುವಂಥ ಎಲ್ಲ ಸಾಧ್ಯತೆ ಎದ್ದಿದ್ದು ಕಾಣಿಸ್ತಾ ಇದೆ. ಅಪ್ಡೇಟ್ಸ್ಗಳಂತೂ ಬೇಜಾನ್ ಬರ್ತಿದೆ, ಹಂಗೆ ಪಿಕ್ ಆಗುತ್ತೆ ಹಿಂಗೆ ಪಿಕ್ ಆಗುತ್ತೆ ಅಂತೆಲ್ಲ. ಯಾರು ಇವಾಗ ತಲೆ ಕೆಡಿಸ್ಕೊಂತ ಇಲ್ಲ ಟೆಸ್ಟ್ ಫಾರ್ಮೆಟ್ ಬಗ್ಗೆ. ಎಲ್ಲ IPL ಟೆನ್ಷನ್ ಅವರ ಎಲ್ಲ ಪಾಯಿಂಟ್ಸ್ ಟೇಬಲಲ್ಲಿ 4ನೇ ಸ್ಥಾನದಲ್ಲಿ ಯಾರು ಫಿನಿಶ್ ಮಾಡ್ತಾರೆ, 2ರಲ್ಲಿ ಯಾರು ಫಿನಿಶ್ ಮಾಡ್ತಾರೆ, 1ರಲ್ಲಿ ಯಾರು ಫಿನಿಶ್ ಮಾಡ್ತಾರೆ, ಕ್ವಾಲಿಫೈರ್ 1 ಆಡ್ತಾರೆ, ಎಲಿಮಿನೇಟರ್ ಯಾರು ಆಡ್ತಾರೆ, ಆ ಟೆನ್ಷನಲ್ಲಿದ್ದಾರೆ. ಇದನ್ನೆಲ್ಲ ಯಾರು ಕೇರ್ ಮಾಡ್ತಾರೆ ಗುರು ಅಂತ ಕೇಳ್ತೀರಾ. ಅಪ್ಡೇಟ್ ಬಂದ್ರಿ ಬ್ಯಾನ್ ಕಟ್ಟಿಂಗು. ನಮ್ಮ RCBನ ಸರ್ವನಾಶ ಮಾಡಿದಂಥ ಪ್ಲೇಯರು 2016 ಫೈನಲ್ಸ್ ಯಾರು ತಾನೇ ನೆನ್ಪಿಟ್ಕೊಳ್ಳಲ್ಲ ಗುರು. ಅವನ ಅಜ್ಜಿ ಶೇನ್ ವಾಟ್ಸನ್ಗೆ ಹಾಕೊಂಡು ರುಬ್ಬಾಡಿ ಸ್ಟೇಡಿಯಮಿಂದ ಈಚೆ ಎಲ್ಲ ಕಳಿಸ್ಬಿಟ್ಟಿದ್ರು ಬಾಲ್ನ. ಅವರ ಆ ಪರ್ಫಾರ್ಮೆನ್ಸ್ ಇಂದ ನಾವು ಮ್ಯಾಚ್ನ ಸೋಲೋ ಥರ ಆಗಿದ್ದು. ಬೆನ್ ಕಟ್ಟಿಂಗ್ ಧ್ವಂಸ ಮಾಡಿಟ್ಟಿದ್ರು. ಸೊ ಇವಾಗಲೂ ಬೆನ್ ಕಟ್ಟಿಂಗ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ತು ಅಂತಂದರೆ RCB ಇದನ್ನೇ RCB ಫ್ಯಾನ್ಸ್ಗಳು ಉಯ್ತಾ ಇರ್ತಾರಂತೆ, ಹಂಗೆ ಮಾಡ್ಬಿಟ್ಟೆ ಅವತ್ತು ಹಿಂಗೆ ಮಾಡ್ಬಿಟ್ಟೆ ಅಂತ. ಇಲ್ಲ ಅಂತಂದರೆ ಇವಾಗ ರೀಸೆಂಟ್ ಟ್ರೆಂಡ್ ಏನು ಅಂತಂದರೆ ಗುರು ನೀನು ಬಾ ಗುರು IPLಗೆ ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿ ಯಾವ್ದಾರ ಪ್ಲೇಯರ್ ಜಾಗದಲ್ಲಿ ಬಾ ಅಂದರೆ RCB ಅಗೇನ್ಸ್ಟ್ ಇರಬೇಕು ನೀನು, ನಾವು ನೋಡಬೇಕು. RCBಗೆ ಹಾಕೊಂಡು ಗುಮ್ಮೋದು ಅಂದರೆ RCB ಹೇಟ್ರಸ್ ಇರ್ತಾರಲ್ಲ ಅಥವಾ ಬೇರೆ ಟೀಮ್ ಸಪೋರ್ಟರ್ಸ್, ಸಿಂಪಲ್ ಆಗಿ RCB ಹೇಟ್ರಸ್ ಇರ್ತಾರಲ್ಲ. ಸೊ ಅವರು ಕರಿತಾ ಇದ್ದಾರಂತೆ ಬಾಗುರು ಬೇರೆ ಟೀಮ್ಗೆ ಆಡು ನೀನು ಅಂತ. ಒಟ್ಟಲ್ಲಿ RCB ಫ್ಯಾನ್ಸ್ಗಳು ಎಲ್ಲರೂ ಸೌಂಡ್ ಮಾಡೇ ಮಾಡಿದ್ರು ನೋಡಿ. ಅವರು ಆ ಒಂದು ಮ್ಯಾಚಲ್ಲಿ ಅವತ್ತು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು ಆಲ್ಮೋಸ್ಟ್ ಎಷ್ಟು ಒಂದು ಡೆಕೆಡ್ ಆಗ್ತಾ ಬರ್ತೈತೆ, ಇನ್ನು 1-2 ವರ್ಷ ಕಮ್ಮಿ ಡೆಕೆಡ್ ಆಗ್ತಾ ಬರ್ತೈತೆ. ಇನ್ನು RCB ಫ್ಯಾನ್ಸ್ಗಳು ತಲೆ ಇಟ್ಗಳನ್ನ ಹೋಗ್ಬಿಟ್ಟು ಇವಾಗಲೂ ಕೂಡ ಕಮಿಟ್ ಆಗ್ತಾರಲ್ಲ. RCB ಫ್ಯಾನ್ಸ್ಗಳಿಗೆ ಏನು ಹೇಳಬೇಕು. ಅಪ್ಡೇಟ್ ನಂಬರ್ 4 ಟೆಕ್ಸ್ಟ್ ಮಾಡಿದ್ರಂತೆ ವಿರಾಟ್ ಕೊಹ್ಲಿಗೆ ಬೆನ್ ಸ್ಟೋಕ್ಸ್ ಅವರು. ಐ ಟೆಕ್ಸ್ಟೆಡ್ ಹಿಮ್ ಸೇಯಿಂಗ್ ಇಟ್ಸ್ ಗೋಯಿಂಗ್ ಟು ಬಿ ಅ ಶೇಮ್ ನಾಟ್ ಪ್ಲೇಯಿಂಗ್ ಅಗೇನ್ಸ್ಟ್ ಯು ದಿಸ್ ಟೈಮ್, ಐ ಲವ್ ಪ್ಲೇಯಿಂಗ್ ಅಗೇನ್ಸ್ಟ್ ವಿರಾಟ್ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಒಂಥರ ನಶೇಮ್ ಆಗುತ್ತಂತೆ, ನಾಚಿಕೆ ಆಗುತ್ತಂತೆ. ಇಲ್ಲ ಗುರು ವಿರಾಟ್ ಕೊಹ್ಲಿ ಇಲ್ದಿರೋಂಥ ಟೀಮಲ್ಲಿ ನಾವು ಆಡ್ತಾ ಇದ್ದೀವಿ ಅಂದರೆ ಡಮ್ಮಿ ಟೀಮ್ ಅಂತ ಏನಲ್ಲ, ಆ ಥರ ಅಲ್ಲ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಇತ್ತು ಅಂತಂದರೆ ಅದು ಏನೋ ಅವ್ರಿಗೆ ಒಂಥರ ಬೂಸ್ಟಪ್ ಆಗುತ್ತೆ. ಇಲ್ಲ ಗುರು ಅವ್ನು ಅಜ್ಜಿ ಗೆಲ್ಲೇಬೇಕು ಅನ್ನೋ ಥರ ಏನೋ ಒಂಥರ ಬರುತ್ತಲ್ಲ ಒಳಗಡೆಯಿಂದ, ಆ ಒಂದು ಔರ ಇದೆಯಲ್ಲ. ಸೊ ಅದ್ರ ಜೊತೆಗೆ ಆಡ್ತು ಅಂತಂದರೆ ಅಜ್ಜಿ ಏನೋ ನಮಗೇನೋ ದೊಡ್ಡ ಫೀಲ್ ಬರುತ್ತೆ. ಸೊ ಆ ಫೀಲು ಇಲ್ಲ ಇವಾಗ, ನಮಗೇನೋ ಒಂದು ಸ್ವಲ್ಪ ಏನೋ ಕಳ್ಕೊಂಡಿರೋ ಫೀಲ್ ಬರ್ತಾಯಿದೆ ಅಂತ ಬೆನ್ ಸ್ಟೋಕ್ಸ್ ಅವರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5 ಆಕಾಶ್ ಚೋಪ್ರಾ ಅವರು ಅವರ ಯೂಟ್ಯೂಬ್ ಚಾನಲಲ್ಲಿ CSK ಈ ಪ್ಲೇಯರ್ಸ್ಗಳೆಲ್ಲ ರಿಲೀಸ್ ಮಾಡಬೇಕು ನೆಕ್ಸ್ಟ್ ವರ್ಷಕ್ಕೆ. ಮೇನ್ ಪ್ಲೇಯರ್ಸ್ಗಳಾಗಿರ್ಬೋದು, ಬಟ್ ಇವರೆಲ್ಲ ಕೆಲಸಕ್ಕೆ ಬರಲ್ಲ ಗುರು. CSK ಗೆಲ್ಲಬೇಕು ಅಂದರೆ ಮತ್ತೆ ಟ್ರೋಫಿ ಗೆಲ್ಲಬೇಕು ಅಂದರೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಬೇಕು ಅಂದರೆ ಅವರೆಲ್ಲ ಈಚೆ ಕಳಿಸ್ತಾ ಇರಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ. ಅದೇ ರವಿ ಅಶ್ವಿನು, ರವಿ ಜಡೇಜಾ ಜೊತೆಗೆ ರವೀಂದ್ರ, ರವೀಸ್ 3 ಜನ ರವೀಸ್ನ ಕಿತ್ತಾಕ್ಬಿಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಡೆವಾನ್ ಕಾನ್ವೆ, ವಿಜಯ್ ಶಂಕರ್, ದೀಪಕ್ ಹುಡಾ, ರಾಹುಲ್ ತ್ರಿಪಾಠಿ ಇಷ್ಟು ಜನ ಇಟ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಕೈಯಲ್ಲಿ ಚೊಂಬೆನೇ ಹೊಸ ಟೀಮ್ನ ಫ್ರೇಮ್ ಮಾಡಬೇಕು CSK ಅಂತ ಹೇಳಿದರೆ. ಆ್ಯಂಡ್ ಧೋನಿ ಅವ್ರನ್ನ ಇಲ್ಲಿ ಇಟ್ಕೊಂಡಿಲ್ಲ. ಒಟ್ಟಲ್ಲಿ ಧೋನಿ ಆಡ್ತಾರೆ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ನೆಕ್ಸ್ಟ್ ಸೀಸನು. ಅದಕ್ಕೋಸ್ಕರ ಧೋನಿ ಅವ್ರನ್ನೇನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಒಟ್ಟಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟೀಮ್ನ ಹೊಸದಾಗಿ ಫ್ರೇಮ್ ಮಾಡಬೇಕು CSK. ಅದೇ ಟೀಮ್ ಇಟ್ಕೊಂಡು ಹೋಯ್ತು ಅಂದರೆ, ಈ ಕೋರ್ನ ಇಟ್ಕೊಂಡು ಹೋಯ್ತು ಅಂದರೆ ಖಂಡಿತ ಉದ್ಧಾರ ಆಗಲ್ಲ ನೆಕ್ಸ್ಟ್ ಸೀಸನ್ ಕೂಡ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು ಡಾಫಾ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನು ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು. ಗಾಯ್ಸ್ ಬಾಯ್.